ಪಾಯಿಂಟ್ ಅಂದ್ರೆ ಪರಮೇಶ್ವರ್ ಅವರು ಸರ್ಕಾರದಲ್ಲಿ ಹಣ ಇಲ್ಲ, ಸಿದ್ದರಾಮಯ್ಯ ಬಳಿ ಹಣ ಇಲ್ಲ. ಅಲ್ಲ, ನಾನು ಕೇಳಕ್ ಬಯಸೋದು, ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದೀರಿ ಪ್ರತಿ ಬಜೆಟ್ನಲ್ಲೂ. 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ. ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅಬ್ಕಾರಿ ಸನ್ನದು ಶುಲ್ಕ 50% ಹೆಚ್ಚಳ ಜುಲೈ 1ರಿಂದ ಜಾರಿ. ಈ ಎಲ್ಲ ಹಣ ಎಲ್ಲಿಗೆ ಹೋಗ್ತಾ ಇದೆ? ನೀವು ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ, 2 ವರ್ಷ ಆಯಿತು. ಅವರಿಗೂ ನರಕ ತೋರಿಸ್ತಾ ಇದ್ದೀರಿ. ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು RTCವರೆಗೂ ಬೆಲೆ ಏರಿಕೆ ಮಾಡಿದ್ದೀರಿ. ಸ್ಮಾರ್ಟ್ ಮೀಟರಿಂದ ಹಿಡಿದು ಟ್ರಾನ್ಸ್ಫಾರ್ಮರ್ವರೆಗೆ ಎಲ್ಲ ದರವನ್ನು ಏರಿಸಿದಿರಿ. ಎಲ್ಲಿಗೆ ಹೋಗ್ತಾ ಇದೆ ಹಣ? ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಗಣಗಳೇ ಖಜಾನೆ ಲೂಟಿ ಹೊಡೆಯೋಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನ್ಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸಕ್ತಿ ಕಳ್ಕೊಂಡಿದ್ದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದಾರೋ ಆಡಳಿತದ ಮೇಲೆ? ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂಥ ನಿರಾಸಕ್ತಿ ಬಂದಿದೆಯೋ ನಿಮಗೆ, ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ? ನೀವು BR ಪಾಟೀಲ್ರನ್ನ, ರಾಜು ಕಾಗೆನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ವೈಯಕ್ತಿಕ ಸಮಸ್ಯೆನ? ಅವ್ರ ಫ್ಯಾಮಿಲಿ ಸಮಸ್ಯೆ ಆದರೆ ನೀವು ಕರೆದು ಮಾತಾಡಿ, ನಿಮ್ಮ ಪಾರ್ಟಿ ಸಮಸ್ಯೆ ಆದರೆ ಕರೆದು ಮಾತಾಡಿ. ಇದು ರಾಜ್ಯದ ಸಮಸ್ಯೆ, ಭ್ರಷ್ಟಾಚಾರದ ವಿಷಯ. ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನು ಕರೆದು ಮಾತಾಡ್ತೀರಿ ನೀವು? ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ? ಅಥವಾ ನಿಮ್ಮ ಬದ್ಧತೆ ಏನು? ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ಮದು ಸಹಮತ ಇದೆಯಾ? ಬಡವರಿಗೆ ಮನೆ ಕೊಡೋದ್ರೊಳಗಡೆ, ಲಂಚ ತಗೊಳ್ಳೋದ್ರೊಳಗಡೆ ನಿಮಗೂ ಸಹಮತ ಇದೆಯಾ? ಸಹಮತ ಇಲ್ಲದೆ ಇದ್ದರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ? ಭ್ರಷ್ಟಾಚಾರ ಇನ್ನು ನಿಮ್ಮಿಬ್ಬರು ಖಾಸಗಿ ವಿಷಯನಾ? ಇದು ರಾಜ್ಯದ ಸಮಸ್ಯೆ ಇದೆ. ಹಾಗಾಗಿ ಕರೆದು ಮಾತಾಡೋದಲ್ಲ. ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು, ಇಲ್ಲ ವಜಾ ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ. ಹಾಗಾಗಿ ಮಾತಾಡೋದನ್ನು ಬಿಡಿ, ಭ್ರಷ್ಟಾಚಾರಿಗಳನ್ನು ವಜಾ ಮಾಡಿ. ಈಗ ರೇಟ್ ಕಾರ್ಡ್ ಹಾಕಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಕೃಷ್ಣ ಬೈರೇಗೌಡರಿಗೆ ಹೇಳಕ್ಕೆ ಬಯಸೋದು, ರೇಟ್ ಕಾರ್ಡ್ ಬರೀ ಅಧಿಕಾರಿಗಳದ್ದು ಮಾತ್ರ ಹಾಕಬೇಕು, ನಿಮ್ಮದು ಮಂತ್ರಿಗಳದ್ದು ರೇಟ್ ಕಾರ್ಡ್ ಹಾಕಬೇಕು. ಈ ಬೆಂಗಳೂರಿನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ 25 ಲಕ್ಷ ರೂಪಾಯಿ 1 ಎಕರೆ ಕೊಡಬೇಕು. ಪ್ಲಾನ್ ಸ್ಯಾಂಕ್ಷನ್ಗೆ 1 ಅಡಿಗೆ, 1 ಚದರ ಅಡಿಗೆ 100 ರೂಪಾಯಿ ಕೊಡಬೇಕು. ಇದರಲ್ಲಿ ಸರ್ಕಾರದ್ದು ಮಂತ್ರಿಗಳದ್ದು ಏನು ಪಾತ್ರ ಇಲ್ವಾ? ಬರೀ ಅಧಿಕಾರಿಗಳು ಮಾತ್ರ ಲಂಚ ಹೊಡಿತಾ ಇದ್ದಾರಾ? ರೇಟ್ ಕಾರ್ಡ್ ಹಾಕಿ, ಮಂತ್ರಿಗಿಷ್ಟು, ಮುಖ್ಯಮಂತ್ರಿಗಿಷ್ಟು, ಕೇಂದ್ರದ ಹೈಕಮಾಂಡಿಗಿಷ್ಟು, ಅಲ್ಲಿ ಹಾಕಿ ವಿಲೇಜ್ ಅಕೌಂಟೆಂಟಿಗಿಷ್ಟು, ಸ್ಪೆಷಲ್ DC-ಗಿಷ್ಟು, AC-ಗಿಷ್ಟು, ಅದ್ರ ಮೇಲೆ ಮಂತ್ರಿಗಿಷ್ಟು ಅಂತೂ ಹಾಕ್ಬೇಕಲ್ವಾ? ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು. ಅಧಿಕೃತವಾಗಿ ಶಾಸನಬದ್ಧಗೊಳಿಸಿ ಲಂಚವನ್ನು ನಾವು ಮೈಂಡ್ಸೆಟ್ ಮಾಡ್ಕೋತೀವಿ, ಲಂಚವನ್ನೇ ಶಾಸನಬದ್ಧಗೊಳಿಸ್ಬಿಡಿ ಅಂತ ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು. ಲಂಚ ಅಂತೂ ನಡೀತಾ ಇದೆ, ಶಾಸನಬದ್ಧಗೊಳಿಸಿದ್ರೆ ವೈಟಲ್ಲೇ ಕೊಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇಲ್ಲ, ವೈಟಲ್ಲೇ ಕೊಟ್ಬಿಡ್ತೀವಿ, ನೀವು ಶಾಸನಬದ್ಧಗೊಳಿಸಿ ಅಂತ ಅದನ್ನೇ ಹೇಳಿದ್ದವರು. ಅಲ್ಲ ನೋಡಿ, ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ನಾವು ಮಾತ್ರ ಆರೋಪ ಮಾಡಿದ್ದಲ್ಲ, ಗುತ್ತಿಗೆದಾರ ಆರೋಪ ಮಾಡಿದ್ರು, ಮೋಹನ್ ದಾಸ್ ಪೈ ಅವರಂಥ ಚಿಂತಕರ ಆರೋಪ ಮಾಡಿದ್ರು, ಈಗ ತನ್ನದೇ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಆರೋಪವನ್ನು. ಮತ್ತು ಅವ್ರು ಹೇಳಿದ್ದಾರೆ, ನಾನು ಹೇಳಿದ ಸತ್ಯ, ಎಲ್ಲಿ ಬೇಕಾದರೂ ಗಂಟೋಗೋಸ್ವಾಗಿ ಹೇಳ್ತೀನಿ, ಏನು ಬೇಕಾದರೂ ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ, ನನ್ನನ್ನು ಬೆದರಿಕೆ ಅವಶ್ಯಕತೆ ಇಲ್ಲ, ಬೆದರಿಕೆಗೆ ನಾನು ಮಣಿಯೋದಿಲ್ಲ ಅನ್ನೋ ಮಾತನ್ನು BR ಪಾಟೀಲ್ ಹೇಳಿದ್ದಾರೆ. ಯಾವುದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತೀರಿ? ಕರೆದು ಮಾತಾಡಿ. ಕರೆದು ಮಾತಾಡೋದೇನಿದೆ? ನಿಮಗೆ ಬದ್ಧತೆ ಇದ್ದರೆ, ಬಡವರಿಗೆ ಮನೆ ಕೊಡೋದ್ರೊಳಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸೀಮೆ ಸಮಾಜವಾದಿ ಆಗ್ತೀರಿ? ಅಂದರೆ ಲಂಚವನ್ನು ಡಿಸೆಂಟ್ರಲೈಸ್ ಮಾಡೋದು ಸಮಾಜವಾದನಾ?
ಬಡವರಿಗೆ ಮನೆ ಕೊಡೋದ್ರೊಳಗೂ ಲಂಚ ತಗೊಳ್ಳೋದು ಸಮಾಜವಾದ ಏನ್ರಿ? ಯಾವುದು ನೀವು ಸಮಾಜವಾದ ಅಂತ ಹೇಳ್ತೀರಿ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ಯು ಶುಡ್ ಟೇಕ್ ಆಕ್ಷನ್. ನೀವು ಕ್ರಮ ತಗೊಳ್ರಿ. ಕರೆದು ಮಾತಾಡೋದೇನ್ರಿ ನೀವು? ತನಿಖೆ ನಡೆಸಿ, ಆಕ್ಷನ್ ತಗೊಳ್ಳಿ, ಮಂತ್ರಿನ ವಜಾ ಮಾಡಿ. ಇದನ್ನು ಮಾಡಬೇಕಾಗಿರೋದು. ಮತ್ತು ಒಂದು ಇಲಾಖೆನಾ? ಅಬ್ಕಾರಿ ಇಲಾಖೆ ಆಡಿಯೋ ಹೊರಗೆ ಬಂತು. ವರ್ಷಕ್ಕೆ 600 ಕೋಟಿ ರೂಪಾಯಿ ಸಂಗ್ರಹ ಮಾಡುವಂಥ ಆಡಿಯೋ. ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. CL7 CL9 ಮಂತ್ಲಿ ಮಾಮೂಲಿ ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳಕ್ಕಾಗಲ್ವ ನಿಮಗೆ? ನಿಮ್ಮ ಸ್ನೇಹಿತರು CL7 CL9 ಇಟ್ಕೊಂಡ್ರೆ ಇಲ್ವಾ? ಕರೆದು ಏನಪ್ಪ ಎಷ್ಟು ಕೊಡ್ತೀರಪ್ಪ ತಿಂಗಳಿಗೆ ಅಂತ ಕೇಳಿದ್ರೆ ಹೇಳಲ್ವ ಅವರು? ಹಂಗೆ ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರಿಗೆ ಒಂದು ಚದರಡಿಗೆ 100 ರೂಪಾಯಿ ವಸೂಲಿ ಮಾಡ್ತಿರೋ ಸುಳ್ಳ ಪ್ಲಾನ್ ಸ್ಯಾಂಕ್ಷನ್ನಿಗೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಇದೆಲ್ಲ ನಿಮಗೆ ಅರಿವಿಲ್ಲದೆ ನಡೀತಾ ಇದೆ ಅಂದರೆ ನೀವು ಆ ಜಾಗಕ್ಕೆ ಅನ್ಫಿಟ್ ಅಂತ ಅನ್ಸ್ಕೊಳ್ತೀವಿ. ಮುಖ್ಯಮಂತ್ರಿ ಕುರ್ಚಿಗೆ ನೀವು ಸೂಟಬಲ್ ಅಲ್ಲ, ಅನ್ಫಿಟ್ ಆಗ್ತೀರಿ. ಗೊತ್ತಿಲ್ಲದೆ ಆಗ್ತಾ ಇದ್ರೆ, ಆಗ್ತಾ ಇದ್ರೆ ನೀವು ಎಂಡರ್ಸ್ ಮಾಡಿದ್ದೀರಿ ಅಂತ ಲೆಕ್ಕ. ನಿಮ್ಮ ಸಹಮತಿಯಿಂದಲೇ ಆಗ್ತಾ ಇದೆ ಅಂತ ಲೆಕ್ಕ. ಹಾಗಿದ್ರೆ ರೆಡ್ ಕಾರ್ಡ್ ಹಾಕಿ. ಇಂತಿಂಥದಕ್ಕೆ ಇಷ್ಟಿಷ್ಟು ಅಂತ ರೆಡ್ ಕಾರ್ಡ್ ಹಾಕ್ರಿ. ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇದ್ದೀರಲ್ಲ, ನಾಚಿಕೆ ಸ್ವಲ್ಪನಾರು ಆಗಬೇಕಲ್ಲ ನಿಮಗೆ? ಪ್ರತಿನಿತ್ಯ ನಮ್ಮ ಸರ್ಕಾರ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ, ಇದು ನಾವೆಲ್ಲ ತಲೆ ತಗ್ಗಿಸುವ ವಿಷಯ ಅಂತ ಸ್ವಲ್ಪ ಆದರೂ ನೀವು ನಾಚಿಕೆ ಪಡಬೇಕಲ್ವಾ? ಒಳ್ಳೆ ಕಾರಣಕ್ಕೆ ಯಾವ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಹೇಳಿ? ಕಳೆದ 2 ವರ್ಷದಲ್ಲಿ ಒಂದು ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇನ್ನೊಂದು ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇಲ್ಲ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ. ಒಳ್ಳೆ ಕಾರಣಕ್ಕೆ ನಿಮ್ಮ ಸರ್ಕಾರ ಯಾವ ಸುದ್ದಿ ಮಾಡಿದೆ ಹೇಳಿ? ಇಂಥ ಒಂದು ಒಳ್ಳೆ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನ ಬೆಂತಟ್ಕೊಳ್ಳೋ ರೀತಿ ಯಾವುದರಲ್ಲಿ ನೀವು ಸುದ್ದಿ ಮಾಡಿದ್ದೀರಿ ಹೇಳಿ? ಒಂದು ಸುದ್ದಿ ಸರ್ಕಾರ ಬೆಂತಟ್ಕೊಳ್ಳೋ ರೀತಿಯಲ್ಲಿ, ರಾಜ್ಯದ ಜನ ಹೆಮ್ಮೆ ಪಡೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಸುದ್ದಿ ಆಗಿದೆ ಹೇಳಿ? 2 ವರ್ಷದಲ್ಲಿ ಯಾವುದಾದ್ರೂ ಹೊಸ ಕೈಗಾರಿಕೆ ತಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಏನು ಮಾಡಿದ್ದೀರಿ ಹೇಳಿ? ಹೇಳಿದ್ದಾರೆ ಭ್ರಷ್ಟಾಚಾರಕ್ಕೆ ಬೇಸತ್ತು ಕಾಂಗ್ರೆಸ್ ಶಾಸಕರೇ ಬಿಜೆಪಿ ಬರ್ಬೋದು ಅಂತ ಹೇಳಿದ್ದಾರೆ. ಈಗ ಯಾರು ಬರ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ. ನಮಗೇನು ಅಂತಂದರೆ ಈ ಭ್ರಷ್ಟಾಚಾರದ ಸೂತ್ರಧಾರರು ಪಾತ್ರಧಾರರು ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ನಮಗಿರೋ ಆಸಕ್ತಿ. ಭ್ರಷ್ಟಾಚಾರರ ಪಾತ್ರಧಾರರು ಸೂತ್ರಧಾರರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಸಾಮಾನ್ಯ ಜನ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಬಡವರಿಗೆ ಆಗ್ತಿರೋ ತೊಂದರೆ ತಪ್ಪಬೇಕು. ಇದು ನಮಗಿರೋ ಆಸಕ್ತಿ. ಅವ್ರನ್ನ ಕರ್ಕೊಂಡು ನಾವೇನು ಮಾಡೋಣ? ಅಮಿತ್ ಶಾ ಬಂದ ಬಳಿಕ ಯಡಿಯೂರಪ್ಪನವರು ಇನ್ನೊಂದು ಪಾರ್ಟಿ ಒಂದಷ್ಟು ಚಟುವಟಿಕೆಗಳು ಆಗ್ತಾ ಇದೆ, ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇರುವ ಪಕ್ಷಕ್ಕೆ ಅಂತ. ಅವ್ರು ನಮ್ಮ ಪಕ್ಷದ ಹಿರಿಯ ನಾಯಕರು, ಹೋರಾಟದ ಹಿನ್ನೆಲೆಯಿಂದ ಬಂದು ಪಕ್ಷವನ್ನು ಬೆಳೆಸೋದಕ್ಕೆ ನೆರವಾದವರು. ಅವ್ರ ಮಾರ್ಗದರ್ಶನವನ್ನು ಎಲ್ಲ ಕಾಲಕ್ಕೂ ನಾವು ಪಡಿತೇವೆ. ಪಕ್ಷ ಆಗಿ ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಯಡಿಯೂರಪ್ಪನವರು ಎಂಪಿ ಆಗಿದ್ದಾರೆ. ಹೈಕಮಾಂಡ್ ಅದೇ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರ್ಬೋದು. ಆದರೆ ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ. ಬಂಡತನಕ್ಕೆ ಏನು ಮಾಡ್ತೀವಿ ಹೇಳಿ? ಈ ಸರ್ಕಾರದ ಬಂಡತನಕ್ಕೆ ಯಾರ ಹತ್ರ ಉತ್ತರ ಇದೆ? ಏನೂ ಆಗೇ ಇಲ್ಲ ಅನ್ನುವ ಮನಸ್ಥಿತಿಗೆ ಈಗ ನಿಮಗೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಭ್ರಷ್ಟಾಚಾರದ ಕಾರಣಕ್ಕೆ, ಬೆಲೆ ಏರಿಕೆ ಕಾರಣಕ್ಕೆ, ತಪ್ಪು ನಿರ್ಧಾರಗಳ ಕಾರಣಕ್ಕೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮರ್ಯಾದೆ ಇಲ್ಲದವ್ರ ಥರ ಓಡಾಡೋರಿಗೆ ಯಾರೇನು ಮಾಡೋಕ್ಕಾಗತ್ತೆ ಹೇಳಿ? ಏನು ಮಾಡೋಕ್ಕಾಗತ್ತೆ? ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ ಮೇಲೂ ಕೂಡ ಕರೆದು ಮಾತಾಡ್ತೀನಿ ಅನ್ನೋದಕ್ಕೇನು ಹೆಣ್ಣು ಕೊಟ್ಟು ತರೋ ವಿಷಯನ?
ಕರೆದು ಮಾತಾಡೋಕ್ಕೆ. ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಾವು ಏನಾದ್ರು ಒಂದಷ್ಟು ಟೀಮ್ ಏನಾದ್ರು ಹೋಗುತ್ತಾ? ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿ ಜೊತೆಗೆ ನಾವು, ಪಾರ್ಟಿ ಬಿಟ್ಟಲ್ಲ. ಹಾಗಾಗಿ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿ ಜೊತೆಗೆ ನಾವು ಇರ್ತೀವಿ, ಪಾರ್ಟಿ ಕೊಟ್ಟು ಕೆಲಸ ಮಾಡ್ತೀವಿ. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಪಕ್ಷ ಹೋಗುತ್ತೆ, ಅವರ ಅನುಭವ ಬೇಕು ಅಂತ ತಾವು ಹೇಳ್ತಿದ್ದೀರಾ. ಆದ್ರೆ ಇದೇ ವಿಚಾರವನ್ನ ಕೆಲವರು ಟೀಕೆ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಸಮರ್ಥ ನಾಯಕತ್ವ ಇದೆ, ಯುವ ನಾಯಕತ್ವ ಫೇಲ್ ಆಗ್ತಾ ಇದೆ, ಹಾಗಾಗಿ ಮತ್ತೆ ಯಡಿಯೂರಪ್ಪ ಅನಿವಾರ್ಯ. ಮಗನಿಗಾಗಿ ಬರ್ತಿದ್ದಾರೆ ಕೂಡ ಚರ್ಚೆ. ನಾನು ಅದು ಯಾವುದಕ್ಕೂ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯಕರ್ತರ ಆಧಾರಿತವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿ. ಹಾಗಾಗಿ ಪಾರ್ಟಿ ಏನು ದುರ್ಬಲ ಅಲ್ಲ, ಯಾವ ಕಾಲಕ್ಕೂ ದುರ್ಬಲ ಆಗಲಿಲ್ಲ, ಆಗೋದು ಇಲ್ಲ. ಕಾಂಗ್ರೆಸ್ ಅಧಿಕಾರ ಇಷ್ಟೊಂದು ಹಗರಣಗಳು ಬರುತ್ತೆ, ಕೇವಲವಾಗಿ ಅದು ಒಂದು ಪ್ರತಿಭಟನೆ, ಒಂದು ಹೇಳಿಕೆ ಕೊಟ್ಟು ಸೀಮಿತ ಆದರೆ ಜನರಿಗೆ ಸಮರ್ಪಕವಾಗಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ 60% ದಾಟಿದೆ ಅಂತ, ಅಂಕಿಅಂಶ ಪಟ್ಟಿ ಇಟ್ಟು ಹೇಳಿದ್ದಾರೆ 60% ದಾಟಿದೆ ಅಂತ. ಇವರು ಅಧಿಕಾರ ಬಳಸಿ ಬೆದರಿಕೆ ಹಾಕಿ ತಾತ್ಕಾಲಿಕವಾಗಿ ಅವ್ರ ಬಾಯಿ ಮುಚ್ಚಿಸಿರ್ಬೋದು. ಆದರೆ ಜನಾಭಿಪ್ರಾಯ ಈ ಎಲ್ಲ ಕಾರಣಕ್ಕೆ ರೂಪುಗೊಂಡಿದೆ. ಒಂದೇ ಒಂದು ನಯಾ ಪೈಸೆ ಕೆಲಸ ಆಗ್ತಿಲ್ಲ, ಯಾಕೆ MLA ಆಗಿರಬೇಕು ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು ವಿಪಕ್ಷದ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ ನೀವು. ಒಂದು ಚಿರಂಡಿ ಮಾಡೋ ಯೋಗ್ಯತೆನೇ ಇಲ್ಲ ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿ ಅಸಹಾಯಕತೆ ಕಾಡ್ತಿರ್ಬೋದು ಯೋಚನೆ ಮಾಡಿ. ಅದು ನನ್ನ ಚಿಂತೆ. ನೀವು ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀರಿ, ಬೆಲೆ ಏರಿಕೆಯೂ ಮಾಡಿದ್ದೀರಿ. ಹಾಗಿದ್ರೆ ಬೊಕ್ಕಸಕ್ಕೆ ಬರಬೇಕಾದ ಹಣ ಎಲ್ಲಿ ಹೋಗ್ತಾ ಇದೆ? ಬೊಕ್ಕಸಕ್ಕೆ ಕಣ್ಣು ಹಾಕುವಂಥ ಕೆಲಸ ನಡೀತಿರ್ಬೋದು ಅಂತ ನನ್ನ ಅನುಮಾನ. ಬೊಕ್ಕಸಕ್ಕೆ ಬರಬೇಕಾದ ಹಣವನ್ನೇ ಲೂಟಿ ಹೊಡೆಯುವಂಥ ಕೆಲಸ ನಡೀತಿರ್ಬೋದು ಅನ್ನೋ ನನ್ನ ಅನುಮಾನ. ಇಲ್ಲದೇ ಇದ್ದರೆ ಸಾಲನೂ ಜಾಸ್ತಿ ಮಾಡ್ತೀರಿ, ಬೆಲೆಯೂ ಏರಿಕೆ ಮಾಡಿದ್ದೀರಿ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ವಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷದ ಶಾಸಕ ಮಂದಿ ಪಾಕಿಸ್ತಾನ ಹೇಳ್ತಾರೆ ವಿರೋಧ ಪಕ್ಷ ಧರ್ಮಿಯಾಗಿದೆ, ಅದು ನಮ್ಮ ಪಕ್ಷರೇ, ನಮ್ಮ ಶಾಸಕರೇ ವಿರೋಧ ಪಕ್ಷ ಆಗ್ತಾರಂತ ಅಂತ ನಮ್ಮ ಪ್ರಮುಖ ವಿರೋಧ ಅಂದರೆ ಆಡಳಿತ ಪಕ್ಷದವರಿಗೆ ಮರ್ಯಾದೆ ಇಲ್ಲ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ದಾರೆ. 2 ವರ್ಷ ನಾನು ಹೇಳೋದೇನು, ಅವ್ರ ಹೇಳಿಕೆ ಪ್ರಕಾರ ಏನು ಅಂದರೆ, ನಮಗೆ ನಮ್ಮ ಪಕ್ಷದವರೇ ಟೀಕೆ ಮಾಡಿದ್ರು ಮರ್ಯಾದೆ ಇಲ್ಲದ ಥರ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಪರೋಕ್ಷವಾಗಿ ಅವ್ರು ಒಪ್ಕೊಂಡಿದ್ದಾರೆ. 2 ವರ್ಷ ಪರೋಕ್ಷವಾಗಿದ್ರೆ ಅದನ್ನು ಒಪ್ಕೊಂಡಿದ್ದಾರೆ. ಮತ್ತೆ ಬಿಜೆಪಿ ಪ್ರಬಲ ನಾಯಕತ್ವದಿಂದ ಈಗ ಏನು ಮಾಡ್ತೀರಿ? ನಾವು ಮಾತಿನಲ್ಲಿ ಹೊಡಿತಾ ಇದ್ದೀವಿ, ಜನ ಕಾಲಲ್ಲಿರೋದನ್ನ ತಗೊಂಡು ಹೊಡೆಯೋದನ್ನ ದೂರ ಇಲ್ಲ. ಈಗ ನಾವು ಮಾತಿನಲ್ಲಿ ಏನು ಹೊಡಿತಾ ಇದ್ದೀವಿ ಅದು ಅವ್ರಿಗೆ ನಾಟ್ತಾ ಇಲ್ಲ ಅಂದಾಗ ಜನ ಕಾಲಲ್ಲಿರೋದನ್ನ ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗಲಾದ್ರೂ ಅವರಿಗೆ ಅರ್ಥ ಆಗುತ್ತೆ. ಮತ್ತು ಜನಾಭಿಪ್ರಾಯ ಅನ್ನೋದಿದೆಯಲ್ಲ, ಜನಾಭಿಪ್ರಾಯ ರೂಪುಗೊಳ್ತಾ ಇರುತ್ತೆ. ಜನ ಪ್ರತಿನಿತ್ಯ ತಮ್ಮ ಭಾವನೆ ವ್ಯಕ್ತಪಡಿಸೋಕ್ಕಾಗಲ್ಲ, ಚುನಾವಣೆಯಲ್ಲಿ ವ್ಯಕ್ತಪಡಿಸ್ತಾರೆ. ಈಗ ಅಲಯನ್ಸ್ ಬಿಜೆಪಿ ಆಗಿದೆಯಲ್ಲ, ಬರೀ ಎಲೆಕ್ಷನ್ ಡೇಟ್ ಅಂತೀರ ಅಥವಾ ಏನಾದರೂ ಹೋರಾಟಕ್ಕೆ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಣಿ ಆಗ್ತೀರಾ? ನೋಡಿ, NDAಯ ಭಾಗ BJP ಮತ್ತು JDS, NDAಯ ಭಾಗ. ಆದರೆ ಒಂದು ಪಕ್ಷವಾಗಿ ನಮ್ಮ ಪಕ್ಷದ ಚಟುವಟಿಕೆಗಳನ್ನು ನಾವು ಕೆಲವೊಮ್ಮೆ ಒಟ್ಟಾಗೂ ಮಾಡ್ತೀವಿ, ಕೆಲವೊಮ್ಮೆ ಪ್ರತ್ಯೇಕವಾಗೂ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಒಟ್ಟಾಗಿ ಮಾಡಬೇಕು? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಒಟ್ಟಾಗಿ ಮಾಡಲಿಲ್ವ ನಾವು? ಮಧ್ಯದಲ್ಲಿ ಒಟ್ಟಾಗೂ ಕೆಲಸ ಮಾಡ್ತೀವಿ. ಒಂದು ಸಂಘಟನೆಯಾಗಿ ನಿತ್ಯ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ವರ್ಕಿಂಗ್ ಸ್ಟೈಲು BJP ಮತ್ತು JDS ವರ್ಕಿಂಗ್ ಸ್ಟೈಲು ಭಿನ್ನವಾಗಿದ್ದರೂ ಕೂಡ ಉದ್ದೇಶ ಒಂದೇ ಇದೆ. NDAಯ ಭಾಗ ನಾವು ಎರಡೂವೇ. ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನು, ಅವ್ರ ಭ್ರಷ್ಟಾಚಾರವನ್ನು ನಾವು ಒಟ್ಟಿಗೆ ಸೇರಿ ಬಯಲಿಗೆಳೆಯೋ ಕೆಲಸ ಮಾಡ್ತಾ ಇದ್ದೀವಿ. ವಿಧಾನ ಮಂಡಲದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,